ಹಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ಈ ಒಂದು ವಿಡಿಯೋದಲ್ಲಿ ಆಧಾರ್ ಕಾರ್ಡ್ ಡಾಕ್ಯುಮೆಂಟ್ ಅಪ್ಡೇಟ್ ಅನ್ನ ಮಾಡೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ನೀವು ನಿಮ್ಮ ಮೊಬೈಲ್ನಲ್ಲೇ ಈ ಒಂದು ಆಧಾರ್ ಕಾರ್ಡ್ಗೆ ಡಾಕ್ಯುಮೆಂಟ್ ಅಪ್ಡೇಟ್ ಅನ್ನ ಮಾಡ್ಕೋಬಹುದು. ಇವತ್ತು ಮತ್ತೆ ನಾಳೆ 2 ದಿನ ಉಚಿತವಾಗಿರುತ್ತೆ. ಯಾವುದೇ ಥರ ಪೇಮೆಂಟ್ ಇರೋದಿಲ್ಲ. ಮುಂಬರೋ ದಿನಗಳಲ್ಲಿ ಲಾಸ್ಟ್ ಡೇಟ್ ಮುಗಿದ ನಂತರ 500 ರಿಂದ 1000ವರೆಗೂ ಪೆನಾಲ್ಟಿ ಹಾಕಿ ಇದನ್ನ ಅಪ್ಡೇಟ್ ಮಾಡ್ಕೋಕೆ ಅವಕಾಶ ಮಾಡಿ ಕೊಡಬಹುದು ಅಂತ ಅನ್ಸುತ್ತೆ. ಸೊ ಇದರೊಳಗಾಗಿ ಇವತ್ತು ನಾಳೆ ಮತ್ತು ಅಪ್ಡೇಟ್ ಅನ್ನ ಮಾಡ್ಕೊಳ್ಳಿ. ಉಚಿತವಾಗಿರುತ್ತದೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಗೂಗಲ್ ಸರ್ಚಲ್ಲಿ UIDAI ಅಂತ ಸರ್ಚ್ ಮಾಡಿ. ಸರ್ಚ್ ಕೊಟ್ಟರೆ ಫಸ್ಟ್ ಲಿಂಕ್ ಬರುತ್ತೆ ನೋಡಿ, UIDAI government.in ಅಂತ. ಇದನ್ನು ಕ್ಲಿಕ್ ಮಾಡಿ. ಮಾಡಿದ ನಂತರ ಈ ರೀತಿಯಾಗಿ ಬರುತ್ತೆ. ಲ್ಯಾಂಗ್ವೇಜ್ ಸೆಲೆಕ್ಟ್ ಮಾಡಿ. ಮಾಡಿದ ನಂತರ ನಿಮಗೆ ಒಂದು ಪಾಪಪ್ ವಿಂಡೋ ಬರುತ್ತೆ, ನೋಡ್ತಾ ಇದ್ದಾರೆ. ಪ್ಲೀಸ್ ಅಪ್ಡೇಟ್ ಯುವರ್ ಆಧಾರ್ ಫಾರ್ ಕಂಟಿನ್ಯೂಡ್ ಅಕ್ಯುರೆನ್ಸಿ ಆ್ಯಂಡ್ ಡೆಮೋಗ್ರಫಿಕ್ ಇನ್ಫಾರ್ಮೇಷನ್ ಅಂತ ಬಂದಿದೆ. ಫ್ರೀ ಅಂತ ಕೊಡ್ತಾ ಇದ್ದಾರೆ. ಆನ್ಲೈನ್ ಅಪ್ಡೇಟ್, ಡಾಕ್ಯುಮೆಂಟ್ ಅಪ್ಡೇಟ್, ಅಪ್ಲೋಡ್ ಅಂತ ಕೊಟ್ಟಿದ್ದಾರೆ. ಉಚಿತವಾಗಿರುತ್ತೆ. ಇದನ್ನು ಕ್ಯಾನ್ಸಲ್ ಮಾಡಿ. ಮಾಡಿದ ನಂತರ ಇಲ್ಲಿ ಮೈ ಆಧಾರ್ಗೆ ಹೋಗಿ. ಮೈ ಆಧಾರಲ್ಲಿ ಡಾಕ್ಯುಮೆಂಟ್ ಅಪ್ಡೇಟ್ ಅಂತ ಕಾಣ್ತಾ ಇದೆ ನೋಡಿ. ಫಸ್ಟ್ ಲಿಂಕ್ ಕಾಣ್ತಾ ಇದೆ, ಫಸ್ಟ್ ಒನ್ ಆಪ್ಷನ್ನು ಡಾಕ್ಯುಮೆಂಟ್ ಅಪ್ಡೇಟ್. ಇದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಮೈ ಆಧಾರ್ ಇನ್ನೊಂದು ವೆಬ್ಸೈಟ್ಗೆ ಓಪನ್ ಆಗ್ತದೆ. ಈ ರೀತಿಯಾಗಿ ಬರುತ್ತೆ. ವೆಲ್ಕಮ್ ಟು ಮೈ ಆಧಾರ್. ಇಲ್ಲಿ ಲಾಗಿನ್ ಮಾಡ್ಕೋಬೇಕಾಗುತ್ತೆ. ನೀವು ಲಾಗಿನ್ ಅಂತ ಬರ್ತಾ ಇದೆಯಲ್ಲ, ಈ ಒಂದು ಲಾಗಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಇಲ್ಲಿ ಆಧಾರ್ ನಂಬರ್ ಕೇಳುತ್ತೆ. ನಿಮ್ಮ ಒಂದು ಆಧಾರ್ ಯಾರ್ದು ಡಾಕ್ಯುಮೆಂಟ್ ಅಪ್ಡೇಟ್ ಮಾಡ್ತಾ ಇದ್ದೀರಾ ಅವ್ರದ್ದು ಆಧಾರ್ ಕಾರ್ಡ್ ನಂಬರ್ ನೀವು ಎಂಟ್ರಿ ಮಾಡಿ. ಇಲ್ಲಿ ಕಾಣ್ತಾ ಇರುವಂಥ ಕ್ಯಾಪ್ಚರ್ ಕೋಡನ್ನು ಇಲ್ಲಿ ಎಂಟ್ರಿ ಮಾಡಿ. ಮಾಡಿದ ನಂತರ ಲಾಗಿನ್ ವಿತ್ OTP ಅಂತ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಇರುವ ಒಂದಿಗೆ OTP ಬರುತ್ತೆ. ಆ ಒಂದು OTP ಅನ್ನು ಎಂಟ್ರಿ ಮಾಡಿ ಲಾಗಿನ್ ನೀವು ಮಾಡ್ಕೋಬೇಕಾಗುತ್ತೆ ನೋಡಿ. OTP ಹಾಕಿ ಲಾಗಿನ್ ಮಾಡ್ಕೊಂಡಿದ್ದೀನಿ. ಲಾಗಿನ್ ಮಾಡಿದ ನಂತರ ಇಲ್ಲಿ ನಿಮಗೆ ಲೆಫ್ಟ್ ಸೈಡಲ್ಲಿ ಡಾಕ್ಯುಮೆಂಟ್ ಅಪ್ಡೇಟ್ ಅಂತ ಕಾಣ್ತಾ ಇದೆ. ಕ್ಲಿಕ್ ಹಿಯರ್ ಟು ಅಪ್ಲೋಡ್ ಯುವರ್ ಪ್ರೂಫ್ ಆಫ್ ಐಡೆಂಟಿಟಿ, ಪ್ರೂಫ್ ಆಫ್ ಅಡ್ರೆಸ್ ಡಾಕ್ಯುಮೆಂಟ್ ಅಂದಿದೆ. ದಿಸ್ ಸರ್ವಿಸ್ ಇಸ್ ಫ್ರೀ ಆಫ್ ಕಾಸ್ಟ್ ಟಿಲ್ 14/3/2024 ಅಂತ ಬರ್ತಾ ಇದೆ. ಸೊ ಈ ಒಂದು ಡೇಟ್ನವರೆಗಾಗಿ ಮಾಡ್ಕೋಬೇಕು. ಇದನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಈ ರೀತಿ ಬರುತ್ತೆ. ಅಬ್ಜೆಕ್ಟಿವ್ ಆಫ್ ಡಾಕ್ಯುಮೆಂಟ್ ಅಪ್ಡೇಟ್ ಸರ್ವಿಸು. ಇದರಲ್ಲಿ ಮತ್ತೆ ನೆಕ್ಸ್ಟ್ ಅಂತಿದೆ ನೋಡಿ, ಒಂದು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಮಾಡಿದ ನಂತರ ಹೌ ಇಟ್ ವರ್ಕ್ಸ್ ಅಂತ ಕೊಟ್ಟಿದ್ದಾರೆ. ಯಾವ ರೀತಿ ಕೆಲಸ ಮಾಡ್ತಿದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇದನ್ನು ನೋಡ್ಕೊಳ್ಳಿ, ಓದ್ಕೊಂಡಾದ ನಂತರ ಮತ್ತೆ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮಗೆ ಪ್ಲೀಸ್ ವೆರಿಫೈ ಯುವರ್ ಡೆಮೋಗ್ರಫಿಕ್ ಡೀಟೇಲ್ಸ್ ಅಂತ ಬರ್ತಾ ಇದೆ. ಆಧಾರ್ ಕಾರ್ಡ್ನಲ್ಲಿರುವಂಥ ಮಾಹಿತಿ ಇಲ್ಲಿ ನಿಮಗೆ ತೋರಿಸ್ತದೆ. ಇದರಲ್ಲಿ ನಿಮ್ಮ ಒಂದು ಹೆಸರು, ಡೇಟ್ ಆಫ್ ಬರ್ತ್, ಮತ್ತು ತಂದೆ ಅಥವಾ ಗಂಡನ ಹೆಸರು, ಮತ್ತು ನಿಮ್ಮ ಒಂದು ವಿಳಾಸ ಎಲ್ಲ ಇಲ್ಲಿ ಕೊಟ್ಟಿರ್ತಾರೆ. ಇದನ್ನೆಲ್ಲನೂ ಸರಿಯಾಗಿದೆ ಅಂತ ಒಂದ್ಸಲ ನೋಡ್ಕೊಳ್ಳಿ. ನೋಡ್ಕೊಂಡ ನಂತರ ಮತ್ತೆ ಇಲ್ಲಿ ಐ ವೆರಿಫೈ ದಟ್ ಅಬೌವ್ ಡೀಟೇಲ್ಸ್ ಆರ್ ಕರೆಕ್ಟ್ ಅಂತ ಇದನ್ನು ಟಿಕ್ ಮಾಡ್ಕೊಳ್ಳಿ. ಟಿಕ್ ಮಾಡ್ಕೊಂಡ ನಂತರ ಮತ್ತೆ ಇಲ್ಲಿ ನೆಕ್ಸ್ಟ್ ಅಂತ ಕೇಳುತ್ತೆ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಮಾಡಿದ ನಂತರ ಮತ್ತೆ ಗೈಡ್ಲೈನ್ಸ್ ಫಾರ್ ಅಪ್ಲೋಡಿಂಗ್ ಡಾಕ್ಯುಮೆಂಟ್ಸ್ ಅಂತಿದೆ. ಡಾಕ್ಯುಮೆಂಟ್ ಸೈಜ್ ಶುಡ್ ಬಿ ಲೆಸ್ ದೆನ್ 2 MB. 2 MB ಒಳಗಡೆ ನೀವು ಇರಬೇಕು. ನೀವಂತ ಅಪ್ಲೋಡ್ ಮಾಡುವಂಥ ಡಾಕ್ಯುಮೆಂಟು 2 MB ಒಳಗಡೆ ಇರಬೇಕು. JPG ಫಾರ್ಮೆಟು ಮತ್ತು PNG ಫಾರ್ಮೆಟು ಮತ್ತು PDF ಫಾರ್ಮೆಟಲ್ಲಿ ಇರಬೇಕಂತ ಕೊಟ್ಟಿದ್ದಾರೆ. ಸಪೋರ್ಟೆಡ್ ಫೈಲ್ ಫಾರ್ಮೆಟ್ಸ್ ಆರ್ JPG, PNG ಆ್ಯಂಡ್ PDF. ಈ ಮೂರಲ್ಲಿ ಯಾವುದನ್ನು ಒಂದನ್ನು ನೀವು ಸ್ಕ್ಯಾನ್ ಮಾಡ್ಕೋಬೇಕಾಗುತ್ತೆ. JPG ಅಥವಾ PNG, PDF ಯಾವುದನ್ನ ಒಂದಿರಬೇಕು. 2 MB ಒಳಗಡೆ ಇರಬೇಕಾಗುತ್ತೆ. ಸೊ ಆ ರೀತಿಯಾಗಿ ಸ್ಕ್ಯಾನ್ ಮಾಡ್ಕೊಳ್ಳಿ. ನಾನು PDF ಅಲ್ಲಿ ಸ್ಕ್ಯಾನ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಆಲ್ರೆಡಿ. ನೀವು ಕೂಡ ಮೊಬೈಲಲ್ಲಿ ಮಾಡ್ಕೊಳ್ಳಿ. ಡೈರೆಕ್ಟಾಗಿ ಫೋಟೋ ಕೂಡ ತಕ್ಕೋಬೋದು. ಮೊದಲಿಗೆ ಇಲ್ಲಿ ಪ್ರೂಫ್ ಆಫ್ ಐಡೆಂಟಿಟಿ. ಪ್ರೂಫ್ ಆಫ್ ಐಡೆಂಟಿಟಿಗೆ ಯಾವ ಒಂದು ಡಾಕ್ಯುಮೆಂಟ್ ನೀವು ಅಪ್ಲೋಡ್ ಮಾಡಬೇಕಂತ ಲಿಸ್ಟನ್ನು ಕೊಟ್ಟಿರ್ತಾರೆ. ಪ್ಲೀಸ್ ಅಪ್ಲೋಡ್ ಪ್ರೂಫ್ ಆಫ್ ಐಡೆಂಟಿಟಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಲಿಸ್ಟ್ ಬರುತ್ತೆ. ಆ ಒಂದು ಲಿಸ್ಟ್ನಲ್ಲಿ ನಿಮ್ಮ ಹತ್ರ ಡಾಕ್ಯುಮೆಂಟ್ ಇದೆಯಲ್ಲ ಅಂತ ಸೆಲೆಕ್ಟ್ ವ್ಯಾಲಿಡ್ ಸಪೋರ್ಟಿಂಗ್ ಡಾಕ್ಯುಮೆಂಟ್ ಲಿಸ್ಟ್ ಇದೆ ನೋಡಿ. ಡಿಸಬಿಲಿಟಿ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್, ಇಂಡಿಯನ್ ಪಾಸ್ಬುಕ್, ಕಿಸಾನ್ ಫೋಟೋ ಪಾಸ್ಬುಕ್, ನರೇಗಾ ಜಾಬ್ ಕಾರ್ಡ್, ಮಾರ್ಕ್ ಶೀಟ್, SLC ಮಾಸ್ ಕಾರ್ಡ್ ಕೂಡ ಅಪ್ಲೋಡ್ ಮಾಡ್ಬೋದು. ಐಡೆಂಟಿಟಿಗೆ ಮ್ಯಾರೇಜ್ ಸರ್ಟಿಫಿಕೇಟ್ ಕೂಡ ಮಾಡ್ಬೋದು. ನೇಮ್ ಎಕ್ಸಾಮ್ಷನ್, ಗೆಜೆಟೆಡ್ ನೋಟಿಫಿಕೇಶನ್ ಅಂತ ಕೊಟ್ಟಿದ್ದಾರೆ. ಡಿವೋರ್ಸ್ ಡಿಗ್ರಿ, ಪ್ಯಾನ್ ಕಾರ್ಡ್ ಕೂಡ ಅಪ್ಲೋಡ್ ಮಾಡ್ಬೋದು. ಮತ್ತು ಪಾಸ್ಬುಕ್ ಕೂಡ ಅಪ್ಲೋಡ್ ಮಾಡ್ಬೋದು. ಪೆನ್ಷನ್ ಕಾರ್ಡ್ ಕೂಡ ಮಾಡ್ಬೋದು. ಮತ್ತು SC ST ಕ್ಯಾಶ್ ಇನ್ಕಮ್ ಕೂಡ ಅಪ್ಲೋಡ್ ಮಾಡ್ಬೋದು. ರೇಷನ್ ಕಾರ್ಡ್ ಕೂಡ ಅಪ್ಲೋಡ್ ಮಾಡ್ಬೋದು. ಸೊ ನಾನು ಇಲ್ಲಿ ಪ್ಯಾನ್ ಕಾರ್ಡನ್ನು ತೊಗೊತಾ ಇದ್ದೀನಿ. ಪ್ರೂಫ್ ಆಫ್ ಐಡೆಂಟಿಟಿಗೆ ಪ್ಯಾನ್ ಕಾರ್ಡ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ನೋಡಿ ಇಲ್ಲಿ ಬಂದಿದೆ ಡಾಕ್ಯುಮೆಂಟರಿ ಅಡ್ವೈಸರಿ. ಇದನ್ನು ಓದ್ಕೊಳ್ಳಿ. ಓದ್ಕೊಂಡ ನಂತರ ಓಕೆ ಅಂತ ಕ್ಲಿಕ್ ಮಾಡಿ. ಮಾಡಿದ ನಂತರ ನಿಮಗೆ ಇಲ್ಲಿ ಕೆಳಗಡೆ ವ್ಯೂ ಡೀಟೇಲ್ಸ್ ಆ್ಯಂಡ್ ಅಪ್ಲೋಡ್ ಡಾಕ್ಯುಮೆಂಟ್ ಅಂತಿದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಫೈಲ್ ಅಪ್ಲೋಡ್ಗೆ ಕೇಳುತ್ತೆ ನೋಡಿ. ಪ್ಲೀಸ್ ಅಪ್ಲೋಡ್ ವ್ಯಾಲಿಡ್ ಡಾಕ್ಯುಮೆಂಟ್ ಟು ಪ್ರೊಸೆಸ್ ಯುವರ್ ರಿಕ್ವೆಸ್ಟ್ ಅಂತಿದೆ.
ಇಲ್ಲಿ ಕಂಟಿನ್ಯೂ ಟು ಅಪ್ಲೋಡ್ ಅಂತಿದೆ. ಈ ಒಂದು ಕಂಟಿನ್ಯೂ ಟು ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಸ್ಕ್ಯಾನ್ ಮಾಡ್ಕೊಂಡಿರುವ ಒಂದು ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡೋಕ್ಕೆ ಕೇಳುತ್ತೆ. ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಡಾಕ್ಯುಮೆಂಟನ್ನು ಅಪ್ಲೋಡನ್ನು ಮಾಡಿದ್ದೀನಿ. ಅಪ್ಲೋಡ್ ಮಾಡಿದ ನಂತರ ನಿಮಗೆ 100% ಅಂತ ಈ ರೀತಿಯಾಗಿ ಗ್ರೀನ್ ಕಲರಲ್ಲಿ ಬರಬೇಕು. 100% ಅಂತ ನಿಮಗೆ ಈ ರೀತಿಯಾಗಿ ಶೋ ಆಗಬೇಕು. ಸೊ ಈ ರೀತಿಯಾಗಿ ಬಂದ ನಂತರ ನಿಮಗೆ ನೆಕ್ಸ್ಟ್ ಸ್ಟೆಪ್ ಇವಾಗ ಕೆಳಗಡೆ ನೋಡಿ ಪ್ಲೀಸ್ ಅಪ್ಲೋಡ್ ಪ್ರೂಫ್ ಆಫ್ ಅಡ್ರೆಸ್ ಅಂತ ಕೊಟ್ಟಿದ್ದಾರೆ. ಇವಾಗ ಪ್ರೂಫ್ ಆಫ್ ಐಡೆಂಟಿಟಿ ನಾವು ಅಪ್ಲೋಡನ್ನು ಮಾಡಿದ್ದೀವಿ. ಈ ರೀತಿಯಾಗಿ ಇಲ್ಲಿ ಬರ್ತಾ ಇದೆ. ಇವಾಗ ಪ್ರೂಫ್ ಆಫ್ ಅಡ್ರೆಸ್ಗೆ ಒಂದು ಡಾಕ್ಯುಮೆಂಟನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೊ ಇಲ್ಲಿ ನೋಡಿ ಬ್ಯಾಂಕ್ ಅಕೌಂಟ್ ಸ್ಟೇಟ್ಮೆಂಟು, ಎಲೆಕ್ಟ್ರಿಸಿಟಿ ಬಿಲ್ಲು, ಡಿಸೆಬಿಲಿಟಿ ಕಾರ್ಡು, ಕಿಸಾನ್ ಫೋಟೋ, ನರೇಗಾ, ಮ್ಯಾರೇಜ್ ಸರ್ಟಿಫಿಕೇಟು, ಅಲ್ಲಿ ಏನಿದ್ದಾವೆ ಅದರಲ್ಲಿ ಆಲ್ಮೋಸ್ಟ್ ಅರ್ಧ ಇಲ್ಲಿ ನಿಮಗೆ ಮತ್ತೆ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ರೇಷನ್ ಕಾರ್ಡ್ ಅಂತ ಕೂಡ ಕೊಟ್ಟಿದ್ದಾರೆ. ರೇಷನ್ ಕಾರ್ಡ್ ಕೂಡ ಅಪ್ಲೋಡನ್ನು ಮಾಡ್ಬೋದು. ನೋಡಿ ರೇಷನ್ ಅಂತ ತೊಗೊತಾ ಇದ್ದೀನಿ ನಾನು. ಡಾಕ್ಯುಮೆಂಟಿಗೆ ಅಡ್ವೈಸರಿ ಇದನ್ನು ಓಕೆ ಅಂತ ಕ್ಲಿಕ್ ಮಾಡಿ. ಮಾಡಿದ ನಂತರ ಫೈಲನ್ನು ಸೆಲೆಕ್ಟನ್ನು ಮಾಡ್ಕೊಳ್ಳಿ. ಕಂಟಿನ್ಯೂ ಟು ಅಪ್ಲೋಡ್ ಅಂತ ಕ್ಲಿಕ್ ಮಾಡಿ. ಮಾಡಿದ ನಂತರ ನಿಮಗೆ ಇಲ್ಲಿ ಮತ್ತೆ ರೇಷನ್ ಕಾರ್ಡನ್ನು ಇವಾಗ ಅಪ್ಲೋಡನ್ನು ಮಾಡ್ತಾ ಇದ್ದೀನಿ. ನೋಡಿ ರೇಷನ್ ಕಾರ್ಡನ್ನು ಅಪ್ಲೋಡನ್ನು ಮಾಡಿದ್ದೀನಿ. ಪ್ರೂಫ್ ಆಫ್ ಅಡ್ರೆಸ್ಗೆ ರೇಷನ್ ಕಾರ್ಡ್ ಅಪ್ಲೋಡ್ ಮಾಡಿದ್ದೀನಿ. ಇಲ್ಲಿ 100% ಅಂತ ಬಂದಿದೆ. ಸೊ ಇದಾದ ನಂತರ ಮತ್ತೆ ಕೆಳಗಡೆ ಸ್ಕ್ರಾಲ್ ಮಾಡಿ ಇಲ್ಲಿ ಟಿಕ್ಕನ್ನು ಮಾಡ್ಕೊಳ್ಳಿ. ಐ ಹಿಯರ್ ಬೈ ಗಿವ್ ಮೈ ಕನ್ಸೆಂಟ್ ದಟ್ ಇನ್ಫಾರ್ಮೇಷನ್ ಅಂತ ಇದೆ. ಅದನ್ನು ಟಿಕ್ ಮಾಡ್ಕೊಳ್ಳಿ. ಟಿಕ್ ಮಾಡ್ಕೊಂಡ ನಂತರ ಇಲ್ಲಿ ನೆಕ್ಸ್ಟ್ ಅಂತ ಕಾಣ್ತಾ ಇದೆ ನೋಡಿ. ಈ ಒಂದು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಮಾಡಿದ ನಂತರ ಪ್ಲೀಸ್ ಕನ್ಫರ್ಮ್ ಯುವರ್ ಡೆಮೋಗ್ರಫಿ ಡೀಟೇಲ್ಸ್ ಇನ್ ದ ಡಾಕ್ಯುಮೆಂಟ್ಸ್ ಎಕ್ಸಾಕ್ಟ್ಲಿ ಮ್ಯಾಚಸ್ ವಿತ್ ಯುವರ್ ಡೆಮೋಗ್ರಫಿಗೆ ಡೀಟೇಲ್ಸ್ ಇನ್ ಆಧಾರ್ ಅಂತ ಕೇಳ್ತಾ ಇದೆ. ನಿಮ್ಮ ಒಂದು ಹೆಸರು ಯಾವ ರೀತಿ ಇದೆ ಆಧಾರ್ ಕಾರ್ಡ್ನಲ್ಲಿ ಅದೇ ರೀತಿಯಾಗಿ ಹೆಸರನ್ನು ಏನು ಅಪ್ಲೋಡ್ ಮಾಡ್ತಾ ಇದ್ದೀರಾ, ಪ್ರೂಫ್ ಆಫ್ ಐಡೆಂಟಿಟಿ, ಪ್ರೂಫ್ ಆಫ್ ಅಡ್ರೆಸ್ ಏನು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿದ್ದೀರಾ ಅದರಲ್ಲಿ ಕೂಡ ಸೇಮ್ ನೇಮ್ ಇರಬೇಕು ಅಂತ ಅವರು ಕೊಟ್ಟಿದ್ದಾರೆ. ಯಾಕೆಂದರೆ ರಿಜೆಕ್ಟ್ ಆಗಬಾರ್ದು. ಈ ಒಂದು ಡಾಕ್ಯುಮೆಂಟ್ ಅಪ್ಡೇಟ್ ಆನ್ಲೈನ್ ಹಾಕೋದು ರಿಜೆಕ್ಟ್ ಆಗುತ್ತೆ ಕೆಲವೊಂದು ಸಲ ನೇಮ್ ಮಿಸ್ ಮ್ಯಾಚ್ ಬಂದರೆ. ಸೊ ಹಾಗಾಗಿ ಹೇಳ್ತಾ ಇದೆ. ಸೊ ಇದನ್ನು ಓಕೆ ಅಂತ ಕ್ಲಿಕ್ ಮಾಡಿ ಕನ್ಫರ್ಮ್. ಸ್ವಲ್ಪ ಬಿಟ್ಟು ಕೊಟ್ಟ ನಂತರ ಈ ರೀತಿಯಾಗಿ ಬಂದುತ್ತೆ. ಡಿಯರ್ ರೆಸಿಡೆಂಟ್, ದಿಸ್ ಸರ್ವಿಸ್ ಈಸ್ ಫ್ರೀ ಆಫ್ ಕಾಸ್ಟ್ ಟಿಲ್ 14/3/2024 ಅಂತ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಸಬ್ಮಿಟ್ ಅಂತಿದೆ ನೋಡಿ ಲಾಸ್ಟ್ ಸ್ಟೆಪ್ಪು. ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಅಂತಿದೆ ನೋಡಿ. ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನೋಡಿ ಇಲ್ಲಿ ಟೈಮಿಂಗ್ ತೊಗೊತಾ ಇದೆ ನೋಡಿ. ರೈಟ್ ಮಾರ್ಕ್ ಬಂದಿದೆ. ಈ ರೀತಿಯಾಗಿ ಬರಬೇಕು ನೋಡಿ. ಟ್ರಾನ್ಸಾಕ್ಷನ್ ಸ್ಟೇಟಸ್ ಸಕ್ಸಸ್ಫುಲ್ ಅಂತ ಬಂದಿದೆ. ಪೇಮೆಂಟು ಡೇಟ್ ಅಂತ ಬಂದಿದೆ. ಅದೇ ಥರ ಪೇಮೆಂಟ್ ಇರೋದಿಲ್ಲ. ಅಮೌಂಟ್ 0 ಅಂತಿದೆ ನೋಡಿ. ಇಲ್ಲಿ 0 ಬರ್ತಾ ಇದೆ. ಸೊ ಮುಂಬರುವ ದಿನಗಳಲ್ಲಿ ಇದು 0 ಅಂತ ಬರೋಲ್ಲಿ ಎಷ್ಟು ಬರುತ್ತೆ ಅಂತ ಯಾರಿಗೂ ಕೂಡ ಗೊತ್ತಿಲ್ಲ. ಸೊ ಇಲ್ಲಿ ಬರ್ಬೋದು 100 ಬರ್ಬೋದು ಅಥವಾ 200 ಬರ್ಬೋದು ಅಥವಾ 500 1000 ಕೂಡ ಬರ್ಬೋದು. ಸೊ ಇವಾಗ ಸದ್ಯಕ್ಕೆ ಫ್ರೀ ಆಫ್ ಕಾಸ್ಟ್ ಇದೆ. ಸೊ ಇದು 0 ಅಂತ ತೋರಿಸ್ತಾ ಇದೆ ಇವಾಗ. ಸೊ ಇಲ್ಲಿ ಮತ್ತೆ ಡೌನ್ಲೋಡ್ ಅಕ್ಲಾಜ್ಮೆಂಟ್ ಅಂತಿದೆ ನೋಡಿ. ಈ ಒಂದು ಡೌನ್ಲೋಡ್ ಅಕ್ಲಾಜ್ಮೆಂಟ್ ಮೇಲೆ ಕ್ಲಿಕ್ ಮಾಡಿ. ನಿಮಗೊಂದು ಅಕ್ಲಾಜ್ಮೆಂಟು ಡೌನ್ಲೋಡ್ ಆಗುತ್ತೆ. ಇಲ್ಲಿ ನೋಡ್ತಾ ಇದ್ದಾರೆ ಮೇಲ್ಗಡೆ ಡೌನ್ಲೋಡ್ ಆಗಿದೆ ಅಕ್ಲಾಜ್ಮೆಂಟು. ಇದನ್ನು ಕ್ಲಿಕ್ ಮಾಡ್ಕೊಂಡಿದ್ದೀನಿ ನೋಡಿ. ಇಲ್ಲಿ ಆಧಾರ್ ನಂಬರು, SRN ನಂಬರು, ಇನ್ವಾಯ್ಸ್ ನಂಬರು, ಇಲ್ಲಿ ಅಮೌಂಟ್ ಕೂಡ 0 ಅಂತ ತೋರಿಸ್ತಾ ಇದೆ. ಸೊ ಡೇಟ್ ಆಫ್ ಪೇಮೆಂಟು, ಇದು ರಿಕ್ವೆಸ್ಟ್ ಟೈಪು ಡಾಕ್ಯುಮೆಂಟ್ ಅಪ್ಡೇಟ್ ಅಂತ ಬಂದಿದೆ ನೋಡಿ. ಇಲ್ಲಿ ಡಾಕ್ಯುಮೆಂಟ್ ಅಪ್ಡೇಟ್ ಅಂತ ಬಂದಿದೆ. ಈ ರೀತಿಯಾಗಿ ನೀವು ಮಾಡ್ಕೋಬೇಕು. ಇಲ್ಲಿ ನೋಡಿ ನಿಮಗೆ ಒಂದು ಸೂಚನೆ ಕೂಡ ಬಂದಿದೆ. ಡಿಯರ್ ಯುವರ್ ಡಾಕ್ಯುಮೆಂಟ್ ಅಪ್ಡೇಟ್ ರಿಕ್ವೆಸ್ಟ್ ಹ್ಯಾಸ್ ಬಿನ್ ರಿಸೀವ್ಡ್ ಈಸ್ ಇನ್ ಪ್ರೋಸೆಸ್. ಯು ಆರ್ ರಿಕ್ವೆಸ್ಟೆಡ್ ಟು ನಾಟ್ ಸಬ್ಮಿಟ್ ಟು ಡಾಕ್ಯುಮೆಂಟ್ ಅಗೇನ್ ಅನ್ಲೆಸ್ ಯು ರಿಸೀವ್ ಎನಿ ಮೆಸೇಜ್ ದಿಸ್ ರಿಗಾರ್ಡಿಂಗ್ ಫ್ರಮ್ UID ಅಂತ ಕೊಟ್ಟಿದ್ದಾರೆ. ಸೊ ಈ ರೀತಿಯಾಗಿ ನಿಮ್ಮ ಒಂದು ಮೊಬೈಲ್ನಲ್ಲೇ ತುಂಬ ಈಸಿಯಾಗಿ ನಿಮ್ಮ ಒಂದು ಪ್ಯಾನ್ ಕಾರ್ಡ್ ಆಗಿರ್ಬೋದು, ವೋಟರ್ ಐಡಿ ಆಗಿರ್ಬೋದು, ರೇಷನ್ ಕಾರ್ಡ್ ಆಗಿರ್ಬೋದು, ಕ್ಯಾಶ್ ಇನ್ಕಮ್ ಆಗಿರ್ಬೋದು, ಬ್ಯಾಂಕ್ ಪಾಸ್ಬುಕ್, ಇನ್ನಿತರ ಯಾವುದೇ ಡಾಕ್ಯುಮೆಂಟ್ ನಿಮ್ಮ ಹತ್ರ ಲಭ್ಯ ಇದ್ದಾವೆ ಆ ಒಂದು ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಿಸಿ ನೀವು ನಿಮ್ಮ ಒಂದು ಆಧಾರ್ ಕಾರ್ಡ್ಗೆ ಅಪ್ಡೇಟನ್ನು ಕೊಡ್ಬೋದು. ಇದೊಂದು ಸಲ ಕೊಟ್ಟರೆ ಸಾಕು ನಿಮಗೆ ಮತ್ತೊಂದು 5 ವರ್ಷದವರೆಗಡೆ ಮುಂದುಗಡೆ ಹೋಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ತುಂಬ ಈಸಿಯಾಗಿ ಡಾಕ್ಯುಮೆಂಟ್ ಅಪ್ಡೇಟನ್ನು ಮಾಡೋದು ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ಅನ್ಕೊತೀನಿ. ಇದರಲ್ಲಿ ಏನಾದರೂ ನಿಮಗೆ ಗೊಂದಲ ಆಗ್ತಾ ಇದ್ದರೆ, ಏನಾದರೂ ಗೊತ್ತಾಗಿದ್ದಿಲ್ಲ ಅಂದರೆ ಕಮೆಂಟ್ ಮಾಡಿ. ಕಮೆಂಟಲ್ಲಿ ನಿಮಗೆ ಉತ್ತರವನ್ನು ಕೊಡ್ತೀನಿ ಅಂತ ಹೇಳ್ತಾ ನೆಕ್ಸ್ಟ್ ಈ ಥರ ಇನ್ನೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮ್ಮ ವಿಡಿಯೋಸನ್ನು ನೋಡ್ತಾ ಇರಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.